ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಒಂದಾಲ ಗ್ರಾಮದಲ್ಲಿರುವ ಬನಶಂಕರಿ ದೇಗುಲದಲ್ಲಿ ಕಳ್ಳತನ ಆಗಿದೆ. ಗರ್ಭಗುಡಿಗೆ ನುಗ್ಗಿ ಚಿನ್ನ, ಬೆಳ್ಳಿ ಆಭರಣ ಕಳ್ಳತನ ಮಾಡಿದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಗರ್ಭಗುಡಿಯ ಬನಶಂಕರಿ ವಿಗ್ರಹದ ಮೇಲಿನ ಚಿನ್ನ, ಬೆಳ್ಳಿ ಆಭರಣಗಳನ್ನು ಕದ್ದು ಎಸ್ಕೇಪ್ ಆಗಿದ್ದಾರೆ. ಜಾಕೆಟ್ ಧರಿಸಿ ಬೈಕ್ನಲ್ಲಿ ಬಂದಿದ್ದ ಖತರ್ನಾಕ್ಗಳು ಚಿನ್ನ, ಬೆಳ್ಳಿ ಕದ್ದು ಎಸ್ಕೇಪ್ ಆಗಿದ್ದಾರೆ. ನಿಡಗುಂದಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಚಾಮರಾಜನಗರ ಜಿಲ್ಲೆಯಲ್ಲಿ 5 ಹುಲಿಗಳ ಹತ್ಯಾಕಾಂಡ ಪ್ರಕರಣದಲ್ಲಿ ಅಮಾನತುಗೊಂಡಿರುವ ಐಎಫ್ಎಸ್ ಅಧಿಕಾರಿ ಡಿಸಿಎಫ್ ಚಕ್ರಪಾಣಿ ರಕ್ಷಣೆಗೆ ಹುನ್ನಾರ ನಡೆಸಿದಂತಹ ಆರೋಪ ಕೇಳಿಬಂದಿದೆ. ಆಲ್ ಇಂಡಿಯಾ ಸರ್ವಿಸ್ ಕಾಯ್ದೆಯ ಪ್ರಕಾರ 15 ದಿನಗಳ ಒಳಗೆ ಕೇಂದ್ರ ಸರ್ಕಾರಕ್ಕೆ ಅಮಾನತ್ತಿನ ವರದಿ ಸಲ್ಲಿಸಬೇಕು. ಆದರೆ ಅಮಾನತುಗೊಳಿಸಿ 18 ದಿನಗಳಾದರೂ ಕೇಂದ್ರ ಸರ್ಕಾರಕ್ಕೆ ಇನ್ನೂ ವರದಿ ಕಳುಹಿಸಿಲ್ಲ. 15 ದಿನಗಳ ಒಳಗೆ ಸಲ್ಲಿಸದೇ ಇದ್ದಲ್ಲಿ ಅಮಾನತು ರದ್ದಾಗುತ್ತೆ. ಜುಲೈ 4ರಂದೇ ಡಿಸಿಎಫ್ ಚಕ್ರಪಾಣಿ ಅಮಾನತು ಮಾಡಲಾಗಿತ್ತು. ಆದರೆ ಈವರೆಗೂ ಕೇಂದ್ರ ಸರ್ಕಾರಕ್ಕೆ ರಾಜ್ಯದ ಹಿರಿಯ ಅರಣ್ಯಾಧಿಕಾರಿಗಳು ವರದಿ ಸಲ್ಲಿಸಿಲ್ಲ. ಚಕ್ರಪಾಣಿ ರಕ್ಷಣೆ ಮಾಡಲು ಬೇಕು ಅಂತ ವಿಳಂಬ ಮಾಡಲಾಗ್ತಾ ಇದೆ ಅಂತ ಆರೋಪ ಕೇಳಿಬಂದಿದೆ. 15 ದಿನಗಳು ಮೀರಿದ ಹಿನ್ನೆಲೆ ಅಮಾನತು ಅಮಾನ್ಯವಾಗಿರುವ ಸಾಧ್ಯತೆ ಹೆಚ್ಚಾಗಿದೆ. ಹೆಚ್ಚುವರಿ ಭದ್ರತಾ ಠೇವಣಿ ಪಾವತಿಸುವಂತೆ ಗ್ರಾಹಕರಿಗೆ ಬೆಸ್ಕಾಂ ನೋಟಿಸ್ ಕೊಟ್ಟಿದೆ. ವಿದ್ಯುತ್ ಶುಲ್ಕ ಜೊತೆ ಎಎಸ್ಡಿ ಕಟ್ಟುವಂತೆ ಗ್ರಾಹಕರಿಗೆ ನೋಟಿಸ್ ಕೊಟ್ಟಿದ್ದು 30 ದಿನದ ಒಳಗೆ ಭದ್ರತಾ ಠೇವಣಿ ಕಟ್ಟುವಂತೆ ಉಲ್ಲೇಖಿಸಲಾಗಿದೆ. ಗೃಹ ಜ್ಯೋತಿ ಗ್ರಾಹಕರಿಗೂ ಬೆಸ್ಕಾಂ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ. ಹೆಚ್ಚುವರಿ ಭದ್ರತಾ ಠೇವಣಿ ಪ್ರತಿ ಗ್ರಾಹಕರು ಕಟ್ಟಬೇಕಿದೆ. ಆದರೆ ಈ ಬಾರಿ ಭದ್ರತಾ ಠೇವಣಿ ವಿಚಾರದಲ್ಲಿ ಹಲವು ಲೋಪದೋಷಗಳಿವೆ. 2 ಬಾರಿ ಹೆಚ್ಚುವರಿ ಭದ್ರತಾ ಠೇವಣಿ ಕಟ್ಟುವಂತೆ ಗ್ರಾಹಕರಿಗೆ ಬೆಸ್ಕಾಂ ಒತ್ತಡ ಹಾಕಿದೆ. 2 ಬಾರಿ 50,000 ಗ್ರಾಹಕರಿಗೆ ಹೆಚ್ಚುವರಿ ಭದ್ರತಾ ಠೇವಣಿ ಕಟ್ಟಲು ಸೂಚಿಸಲಾಗಿದೆ. ವಿದ್ಯುತ್ ಗ್ರಾಹಕರಿಗೆ ಬೇಕಾಬಿಟ್ಟಿ ನೋಟಿಸ್ ನೀಡಿ ಹಿಂಸೆ ಕೊಡಲಾಗ್ತಾ ಇದೆ. ಗೃಹ ಜ್ಯೋತಿ ಗ್ರಾಹಕರು ಸರ್ಕಾರದ ವಿರುದ್ಧ ಈಗ ಕಿಡಿಕಾರ್ತಾ ಇದ್ದಾರೆ. ಬಳ್ಳಾರಿಯ ಸಂಡೂರು ತಾಲೂಕಿನ ಬನ್ನಿಹಟ್ಟಿ ಚೆಕ್ಪೋಸ್ಟ್ ಬಳಿ ನಡೆದಿದ್ದ ಸರಗಳ್ಳತನ ಪ್ರಕರಣವನ್ನು ಭೇದಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ತೋರಣಗಲ್ಲು ಪೊಲೀಸ್ ಠಾಣಾ ವ್ಯಾಪ್ತಿಯ ಬನ್ನಿಹಟ್ಟಿಯಲ್ಲಿ ಜುಲೈ 15ರಂದು ಅಂಗಡಿಯಲ್ಲಿ ಕುಳಿತಿದ್ದ ಹುಲಿಗೆಮ್ಮ ಎಂಬುವವರ ಸರವನ್ನ ಯುವಕರಿಬ್ಬರು ಕಿತ್ಕೊಂಡು ಪರಾರಿಯಾಗಿದ್ದರು. ಬೈಕ್ನಲ್ಲಿ ಬಂದಿದ್ದ ಅಪರಿಚಿತ ಯುವಕರು ವ್ಯಾಪಾರ ಮಾಡುವ ಸೋಗಿನಲ್ಲಿ ಬಂದು ಸರ ಎಗರಿಸಿದರು. ತೋರಣಗಲ್ಲು ಠಾಣೆಯಲ್ಲಿ ದಾಖಲಾಗಿದ್ದ ಪ್ರಕರಣವನ್ನು ತನಿಖೆ ಮಾಡಿದ ಪೊಲೀಸರು ಆರೋಪಿಗಳನ್ನು ಹಿಡಿಯಲು ಯಶಸ್ವಿಯಾಗಿದ್ದಾರೆ. ಬಳ್ಳಾರಿ ತಾಲೂಕಿನ ಗುಡಾರ್ ನಗರದ ನಿವಾಸಿ ನರೇಂದ್ರ ಮತ್ತು ಶೇಖರ್ ಬಂಧಿತ ಆರೋಪಿಗಳು. ಬಂಗಾರ ಸರದ ಮಣಿಗಳನ್ನು ವಶಪಡಿಸಿಕೊಂಡು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಐತಿಹಾಸಿಕ ಭೋಗನಂದೀಶ್ವರ ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಮಾಡಲಾಗಿದೆ. ಆಷಾಢ ಮಾಸದ ಕೊನೆ ಸೋಮವಾರ ನಂದಿಗಿರಿ ಪ್ರದಕ್ಷಿಣೆ ನಡೆಯುತ್ತೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಾವಿರಾರು ಭಕ್ತರು ನಂದಿಗಿರಿ ಪ್ರದಕ್ಷಿಣೆ ಮಾಡ್ತಾರೆ. ನಂದಿಗಿರಿ ಸುತ್ತಿದ್ರೆ ಕೈಲಾಸ ಪರ್ವತವನ್ನೇ ಸುತ್ತಿದಷ್ಟು ಶ್ರೇಷ್ಠ ಎನ್ನುವ ನಂಬಿಕೆ ಇದೆ. ಹಾಗಾಗಿ ರಾಜ್ಯದ ವಿವಿಧ ಮೂಲೆಗಳಿಂದ ಭಕ್ತರು ಆಗಮಿಸ್ತಾರೆ. ದಾರಿಯುದ್ದಕ್ಕೂ ಕೂಡ ಶಿವನ ಸ್ಮರಣೆ, ಭಜನೆ ಮಾಡ್ತಾ ಭಕ್ತರು ಸಾಗಿದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.